ಎಲ್ಲರಿಗೂ ನಮಸ್ಕಾರ. ನಾನು ನಿಮಗೆ ಇವತ್ತು ಆಲೋವೆರಾ ಜೆಲ್ ಬಳಸಿ ಸ್ಕಿನ್ನ ಬ್ರೈಟ್ನೆಸ್ ಮಾಡುವಂಥ ಕ್ರೀಮ್ನ ಮನೆಯಲ್ಲೇ ತಯಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಹಾಗೆಯೇ ಇದರಿಂದ ಆಗೋ ಉಪಯೋಗಗಳೇನು ಅಂತಲೂ ಕೂಡ ಹೇಳ್ತಾ ಹೋಗ್ತೀನಿ. ಬನ್ನಿ ಮೊದಲಿಗೆ ಕ್ರೀಮ್ ತಯಾರು ಮಾಡೋದು ಹೇಗೆ ಅಂತ ನೋಡೋಣ. ಕ್ರೀಮ್ ತಯಾರು ಮಾಡೋದಕ್ಕೆ ನಾನು 2 ಸ್ಪೂನ್ ಆಲೋವೆರಾ ಜೆಲ್ ತೊಗೋತಾ ಇದ್ದೀನಿ. ನಾನು ಸ್ವಲ್ಪ ಅರಿಶಿನ ತೊಗೋತಾ ಇದ್ದೀನಿ. ಇದು ಚರ್ಮಕ್ಕೆ ತುಂಬಾ ಒಳ್ಳೆಯದು. ಇದಕ್ಕೆ 1 ಸ್ಪೂನಷ್ಟು ಕೋಕೋನಟ್ ಆಯಿಲ್ ತೊಗೋತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಬೇಕು. ಈ ಕ್ರೀಮಿಂದ ಒಡೆದಂಥ ಹಿಮ್ಮಡಿಯ ಪೋರ್ಸ್ ಎಲ್ಲ ಮುಚ್ಚೋಗುತ್ತೆ. ಹಿಮ್ಮಡಿ ತುಂಬ ಸಾಫ್ಟ್ ಆಗುತ್ತೆ. ಯಾಕೆ ಅಂದರೆ ಅಲ್ಲಿ ಡೆಡ್ ಸೆಲ್ಸ್ಗಳು ಕೂಡ ಇರೋದ್ರಿಂದ ಆ ಡೆಡ್ ಸೆಲ್ಸ್ಗಳನ್ನ ರಿಮೂವ್ ಮಾಡಿ ಅಲ್ಲಿ ಹೊಸ ಸೆಲ್ಸ್ಗಳು ಬೆಳೆಯೋ ಹಾಗೆ ಈ ಕ್ರೀಮ್ ಮಾಡುತ್ತೆ. ಅಷ್ಟೇ ಅಲ್ಲ, ಇದನ್ನು ಫೇಸ್ಗೂ ಅಪ್ಲೈ ಮಾಡ್ಬೋದು, ಬಾಡಿಗೆಲ್ಲ ಅಪ್ಲೈ ಮಾಡ್ಬೋದು. ಇದನ್ನು ಹಚ್ಚೋದ್ರಿಂದ ನಿಮ್ಮ ಚರ್ಮ ಏನಾರ ಒಣ ಚರ್ಮ ಆಗಿದ್ದರೆ ಆ ಚರ್ಮ ಸ್ಮೂತ್ ಆಗುತ್ತೆ, ಸಾಫ್ಟ್ ಕೂಡ ಆಗುತ್ತೆ, ಹಾಗೆ ಶೈನಿಂಗ್ ಕೂಡ ಕಾಣುತ್ತೆ. ಇದನ್ನು ಫೇಸ್ಗೂ ಕೂಡ ಅಪ್ಲೈ ಮಾಡ್ಬೋದು. ಎಲ್ಲ ಫೇಸಿನ ಆಕ್ನಿಕ್ಸ್, ಪಿಂಪಲ್ಸ್, ಏಜಿಂಗ್ಸ್, ರಿಂಕಲ್ಸ್ ಎಲ್ಲ ಹೋಗುತ್ತೆ. ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಬೇಕು. ಚೆನ್ನಾಗಿ ಬ್ಲೆಂಡ್ ಮಾಡಿದ್ರೆ ಇದು ಗಟ್ಟಿಯಾಗುತ್ತೆ, ಸ್ವಲ್ಪ ಕ್ರೀಮ್ ಟೈಪಲ್ಲಿ. ಈಗ ಕ್ರೀಮ್ ರೆಡಿಯಾಗಿದೆ. ಈಗ ಇದನ್ನು ಬಾಡಿಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ನಿಮ್ಮ ಬಾಡಿ ತುಂಬಾ ಶೈನಿಂಗ್ ಆಗುತ್ತೆ ಇದನ್ನು ಅಪ್ಲೈ ಮಾಡೋದ್ರಿಂದ. ನೋಡಿ, ಹೀಗೆ ಇದನ್ನು ಹಿಂಡಿಗೆ ಆಗ್ಬೋದು, ಬಾಡಿ ಮುಗೆಲ್ಲ ಆಗ್ಬೋದು, ಈ ಥರ ಅಪ್ಲೈ ಮಾಡಬೇಕು. ಇದು ಕ್ರೀಮ್ ಟೈಪಲ್ಲಿ ಇರೋದ್ರಿಂದ ಇದನ್ನು ಆಗಲೇ ತೊಳಿಬೇಕು ಅಂತ ಏನಿಲ್ಲ, ತುಂಬ ಹೊತ್ತು ಬಿಡ್ಬೋದು. ನಿಮ್ಮ ಸ್ಕಿನ್ ಸಾಫ್ಟ್ ಆಗುತ್ತೆ. ನೋಡಿ, ಕಾಣೋದೇ ಇಲ್ಲ, ನಾನು ಅಪ್ಲೈ ಮಾಡಿರೋದೆಲ್ಲ ತುಂಬ ಸಾಫ್ಟ್ ಆಗುತ್ತೆ ನಿಮ್ಮ ಸ್ಕಿನ್ನು. ಏಕೆ ಅಂದರೆ ಇದರಲ್ಲಿ ಟರ್ಮರಿಕ್, ಆಲೋವೆರಾ ಜೆಲ್ ಜೊತೆಗೆ ಕೊಕೊನಟ್ ಆಯಿಲ್ ಕೂಡ ತುಂಬಾ ಚರ್ಮನ ಸ್ಮೂತ್, ಎಕ್ಸ್ಪೆಂಡಬಲ್, ಸಾಫ್ಟ್ ಎಲ್ಲ ಮಾಡುತ್ತೆ ಆ್ಯಂಡ್ ಶೈನಿಂಗ್ ಕೂಡ ಬರುತ್ತೆ. ನೀವು ಇದನ್ನು ಬಳಸ್ಬೋದು. ಹಾಗಾಗಿ ಈ ಕ್ರೀಮ್ನ ನೀವು ಮನೆಯಲ್ಲೇ ತಯಾರು ಮಾಡಿ ಇದನ್ನು ಬಳಸ್ಬೋದು. ನೋಡ್ತಾ ಇದ್ದೀರಲ್ಲ ಎಷ್ಟು ಶೈನಿಂಗ್ ಬರ್ತಿದೆ. ಇದನ್ನು ನೀವೊಂದು ಏರ್ ಟೈಟ್ ಕಂಟೈನರ್ ಬಾಕ್ಸ್ಗೆ ಹಾಕಿ ಇಟ್ಕೋಬೋದು. ನೋಡಿ, ಮೊದಲು ಉಗ್ಗಿನ ಹೇಗೆ ಗಟ್ಟಿಯಾಗಿದೆ. ಸೊ ನೀವು ಹೀಗೆ ಮನೇಲಿ ಮಾಡಿಕೊಂಡು ಇದನ್ನು ಡೈಲಿ ಹಚ್ಚೋದ್ರಿಂದ ಎಸ್ಪೆಷಲಿ ಹಿಂಡಿಗಳು ತುಂಬಾ ಸಾಫ್ಟ್ ಆಗುತ್ತೆ, ಪೋರ್ಸ್ ಎಲ್ಲ ಕ್ಲೋಸ್ ಆಗುತ್ತೆ. ಹೆಚ್ಚು ಏನು ಖರ್ಚಾಗೋದು ಇಲ್ಲ, ತುಂಬ ಹೊತ್ತು ಏನು ಆಗೋದು ಇಲ್ಲ. 3 ಐಟಮ್ನಿಂದ ಈ ರೀತಿ ಕ್ರೀಮ್ ತಯಾರು ಮಾಡ್ಕೋಬೋದು. ಈ ಮಾಹಿತಿ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಹಾಗೆ ಇದನ್ನು ಎಲ್ಲರಿಗೂ ಶೇರ್ ಮಾಡಿ. ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.